ಹೌದು ಹೇಳಿದ್ದಾರೆ ಅವನ ಹತ್ರ ದುಡ್ಡು ಇಷ್ಟಿತ್ತು ಅಂತ ನಮಗೆ ಹೇಳಿದರು ಅವರು. PCMB. ಓಕೆ, ಥ್ಯಾಂಕ್ ಯು. ಏನೋ ಹಾಂ ಕೊಡೋಕ್ಕೆ ಹೇಳಿ, ಅಲ್ಲೇ ಕೊಡ್ತಾರಾ ಅಥವಾ ಕೊಡ್ಲಿಕ್ಕೆ ಹೇಳಿ? ಶಿವಕುಮಾರ್ ಬರ್ಬೋದು. ಹಾಂ, ಮೊದಲನೇ ಸಲ 9ನೇ ತಿಂಗಳಿಗೆ ಫಸ್ಟ್ ಟೈಮ್ ಪ್ರೆಸ್ ಮೀಟ್ ಕಡೆಯಲಿಕ್ಕೆ ಅವಕಾಶ ಸಿಕ್ಕಿದ್ದು. ಎಷ್ಟು 10 ಕಿಲೋಮೀಟ್ರ್ ಹೊಡೆದ್ರಾ? 10 5? ಯಾಕೆ ರೀ? ಹಾಂ, ಎಲೆಕ್ಟ್ರೋಲೈಟ್ ಇತ್ತು. ಹೌದಾ? ನಿಮ್ಮ ಟೆಸ್ಟ್ ಮಾಡಿದ್ದು ನಿಮ್ಮ ಕೆಪಾಸಿಟಿ ಏನಿದೆ ಅಂತ. ನೋಡಿ, ಯಾವುದೇ ಕಾರಣಕ್ಕೂ ಪೊಲೀಸ್ ವೈಫಲ್ಯ ಇದಕ್ಕೆ ಎಲ್ಲೂ ಕಾಣ್ತಿಲ್ಲ. ಫಸ್ಟ್ ದಿನದಿಂದ ಹಿಡಿದು ಕೊನೆಯವರೆಗೂ ಪ್ರಾಮಾಣಿಕವಾಗಿ ಎಲ್ಲ ಎಫರ್ಟ್ಸ್ನ ಹಾಕಿ, ಅದು ಒಂದಲ್ಲ 7 ಟೀಮು ಮಾಡಿ ನಾವು ಕೆಲಸ ಮಾಡಿದ್ದೀವಿ. ಯಾವ ಕಾರಣಕ್ಕೂ ಪೊಲೀಸ್ ವೈಫಲ್ಯ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ. ನೋಡಿ, ಕೊನೆ ದಿವಸದಲ್ಲಿ ಹೋಯ್ತು, ಹೌದು. ಆದರೆ ಮುಂಚೆ ಹೋಗಿಲ್ಲ ಅಂತ ಯಾರು ಹೇಳಿದ್ದು? ನಾವು ಡೇ 1 ಅಲ್ಲಿ ಸರ್ಚ್ ಮಾಡ್ತಾಯಿದ್ದೀವಿ. ಅಲ್ಲಿದ್ದು ಶ್ವಾನದಳನ ನೆನ್ನೆನೂ ಯಾರೋ ಬರೆದಿದ್ರು, 10ನೇ ದಿನ ಶ್ವಾನದಳ ತೊಗೊಂಬಂದಿದ್ದಾರೆ, ಇದು ನಿರ್ಲಕ್ಷ್ಯತೆ ಕಾಣುತ್ತೆ ಅಂತ. ಮಾಹಿತಿ ಇಲ್ಲ ಅಂದರೆ ಬರೀಬಾರ್ದು. ಅದು 3ನೇ ಸಲ ಶ್ವಾನದಳ ಕರ್ಕೊಂಡು ಹೋಗ್ತಾ ಇರೋದು. ಮತ್ತು ಸುಮ್ಮನೆ ಅರ್ಧಂಬರ್ಧ ಮಾಹಿತಿ ಇದ್ದು ಬರೆದು ಜನರಿಗೂ ಯಾಕೆ ತಪ್ಪು ಸಂದೇಶ ಕೊಡಬೇಕು? 3ನೇ ಸಲ ನಾವು ಶ್ವಾನದಳನ ಕಳ್ಕೊಂಡು ಹೋಗ್ತಾ ಇದ್ದೀವಿ. ಡ್ರೋನನ್ನು 3 ದಿವಸ ಯೂಸ್ ಮಾಡಿದ್ದೀವಿ. ಅದೇ ಜಾಗನ ನಾವು 3 ಸಲ ಕೋಂಬಿಂಗ್ ಮಾಡಿದ್ದೀವಿ. ನೆನ್ನೆ ಸ್ವಲ್ಪ ಹೆಚ್ಚಿನ ಸಿಬ್ಬಂದಿ ಹಾಕಿ ಕೋಂಬಿಂಗ್ ಮಾಡಿದ್ದೇವೆ ಅಷ್ಟೇ. ಹಾಗಾಗಿ ಯಾವುದೇ ರೀತಿಯ ಪೊಲೀಸ್ ನಿರ್ಲಕ್ಷ್ಯತೆ ಆಗಲಿ ವೈಫಲ್ಯತೆ ಆಗಲಿ ಈ ಕೇಸಿನಲ್ಲಿ ಆಗಲಿ ಬೇರೆ ಯಾವುದೇ ಕೇಸ್ನಲ್ಲಿ ನಾವು ತೋರಿಸಿಲ್ಲ, ಮುಂದೆ ಕೂಡ ತೋರಿಸೋದಿಲ್ಲ. ನಿನ್ನೆ ಮಾಡಿದ್ದೀವಿ ಕೋಂಬಿಂಗ್. ಹೆಚ್ಚಿನ ಕೋಂಬಿಂಗ್ ಸಿಬ್ಬಂದಿ ಜಾಸ್ತಿ ಹಾಕಿದ್ದು. ಅಂದರೆ ಒಂದು ಜಾಗಕ್ಕೆ ಹೋಗಿರಲಿಲ್ಲ ಅಲ್ಲ, ಜಾಗದಿಂದ ಜಾಗ ಬದಲಾಯಿಸಿದ್ದಕ್ಕೆ ಸ್ವಲ್ಪ ಸಮಯ ಹಿಡಿತು ನಮಗೂ. ಈಗ ಮುಂದಕ್ಕೆ ತನಿಖೆ ಮಾಡ್ತೀವಿ ಅದನ್ನು. ವಿ ಕಂಟಿನ್ಯೂ ಟು ಇನ್ವೆಸ್ಟಿಗೇಟ್ ಅಷ್ಟೇನೆ. ಪ್ರತಿಯೊಂದು ದಿವಸನೂ ಒಂದೊಂದು ಹೌದು. ಹಾಗಾಗಿ ನಮ್ಮಲ್ಲಿ ಏನೇನು ಅವೈಲಬಲ್ ಎವಿಡೆನ್ಸಸ್ ಇತ್ತು ಅದನ್ನು ಪೀಸ್ ಟುಗೆದರ್ ಮಾಡ್ತಾ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಮುಂದುವರಿತಿದ್ವಿ ಅಷ್ಟೇ. ಹೌದು, ಅವನು ಅದೇ ಸಮಯದಲ್ಲಿ ಟ್ರೈನ್ ಪಾಸ್ ಆಗುತ್ತೆ, ಒಂದು ಮುರುಡೇಶ್ವರ ಎಕ್ಸ್ಪ್ರೆಸ್ಸು. ಆ ಸಮಯದಲ್ಲಿ ಅವನು ಅಲ್ಲಿ ಕೂತು ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಹೋಗಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.